ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ. ತಾವೇ ನೋಡ್ತಾ ಇದ್ದೀರಾ ಬನ್ನೂರು ಬಂಡಿ ಜಾತ್ರೆ ಇಡೀ ರಾಜ್ಯದ ಕ್ಯಾಲೆಂಡರ್ಗಳಲ್ಲಿ ನೋಡ್ಬೋದು. ಅದು ಬನ್ನೂರು ಬಂಡಿ ಜಾತ್ರೆಯ ವಿಶೇಷತೆ. ಹಾಗೇನೆ ತಾವೇ ನೋಡ್ತಿದ್ದೀರಾ, ಹಾಗೆ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ನಮ್ಮ ಮೈಸೂರು 3 ಜಿಲ್ಲೆಗಳು ಒಳಗೊಂಡಿರುವಂಥದ್ದು. ಅದು ಮೈಸೂರು 3 ಜಿಲ್ಲೆ ಅಂದರೆ ಒಂದು ಚಾಮರಾಜನಗರ, ಮಂಡ್ಯ ಮತ್ತು ಮೈಸೂರು. ಈ ತ್ರಿವೇಳಿ ಜಿಲ್ಲೆಗಳಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳಾದರೂ ಕೂಡ ನಮ್ಮ ರೈತರ ಎಲ್ಲ ರಾಸುಗಳು ಕೂಡ ಧಾರ್ಮಿಕ ಆಚರಣೆಗಳು ಕೂಡ ಇರುತ್ತೆ. ಹಾಗಾಗಿ ತಾವೇ ನೋಡ್ತೀರಾ ಬನ್ನೂರು ಬಂಡಿ ಜಾತ್ರೆ ಕೂಡ ಇವತ್ತು ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ತಾಲೂಕಿನ ಎಲ್ಲ ರಾಸುಗಳನ್ನ ಕೂಡ ಒಂದು ಕಡೆ ನೋಡುವಂತ ಒಂದು ಸೌಭಾಗ್ಯ ಅಂತಂದ್ರೆ ಅದು ಬನ್ನೂರು ಬಂಡಿ ಜಾತ್ರೆ. ಹಾಗೆ ಬೇರೆ ಬೇರೆ ಎಲ್ಲ ಜಾತ್ರೆಗಳು ಕೂಡ ನಡೀತಾ ಇರುತ್ತೆ. ಅದರಲ್ಲೂ ಬನ್ನೂರು ಬಂಡಿ ಜಾತ್ರೆ ಅಂದ್ರೆ ಸತತವಾಗಿ 12 ದಿನ ನಡೆಯುವಂತ ಜಾತ್ರಾ ಕಾರ್ಯಕ್ರಮ. ಸತತವಾಗಿ 1 ತಿಂಗಳ ಕಾರ್ಯಕ್ರಮದ ಆಯೋಜನೆ ಮಾಡುವಂತ ಒಂದು ಇಲ್ಲಿನ ಗ್ರಾಮಸ್ಥರು ಮತ್ತೆ ಊರಿನ ಯಜಮಾನರುಗಳು ಕೂಡ ಮುಖ್ಯವಾಗಿರ್ತಾರೆ. ತಾವೇ ನೋಡ್ತಾ ಇದ್ದೀರಾ, ಈ ಒಂದು ನರಸೀಪುರ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಬನ್ನೂರು ಬಂಡಿ ಜಾತ್ರೆ ಅಂದ್ರೆ ಅದು ಕ್ಯಾಲೆಂಡರ್ ಅಲ್ಲಿ ತಿರುವು ಹಾಕಿದ್ರೆ ಬಂಡಿ ಜಾತ್ರೆ ಕೂಡ ಸಿಗುತ್ತೆ. ಇವತ್ತು ರಾಸುಗಳಿಗೆ ಒಂದು ಸ್ಪರ್ಧಾ ಕಾರ್ಯಕ್ರಮ ಕೂಡ ಇದೆ. ತಾವು ನೋಡ್ತಾ ಇದ್ದೀರಾ, ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಈ ಒಂದು ರಾಸುಗಳ ಒಂದು ಸ್ಪರ್ಧೆ ಕೂಡ ಇದೆ. ಆ ರಾಸು ಸ್ಪರ್ಧೆನ ನಡೆಸಿರುವಂತವರು ಬನ್ನೂರಿನ ಏನು ನಮ್ಮ ರೈತ ಸಂಘಟನೆಯ ಕೃಷ್ಣಪ್ಪ ಅವರು ಇದ್ದಾರೆ. ಸಾವಯವ ಕೃಷಿ ಕೃಷ್ಣಪ್ಪ ಅವರು ಕೂಡ ಇಲ್ಲೇ ಇದ್ದಾರೆ. ಅವರು ಇಡೀ ರಾಜ್ಯದಲ್ಲಿ ಸಾವಯವ ಕೃಷಿಗೆ ಬಹಳ ಒತ್ತು ಕೊಟ್ಟಂತ ಕೃಷ್ಣಪ್ಪ ಅವ್ರ ಫ್ಯಾಮಿಲಿ ಕೂಡ ಇದೆ. ಜೊತೆಗೆ ಇಲ್ಲೇನು ನಾವು ನೋಡ್ತಾ ಇದೀವಿ, ಬನ್ನೂರಿನ ಮರ್ಗೈನ ದಾಸು ಅವರ ಕುಟುಂಬ ಅಂದ್ರೆ ಅದು ಕೃಷ್ಣಪ್ಪ ಅವರ ಕುಟುಂಬ. ಹಾಗಾಗಿ ರಾಹುಲ್ ಗೌಡ್ರು ಏನು ಕಳೆದ ಸಾರಿ ಕೂಡ ಈ ಒಂದು ರಾಸುಗಳ ಸ್ಪರ್ಧೆ ಕೂಡ ಮಾಡಿದ್ರು. ರಾಸುಗಳ ಸ್ಪರ್ಧೆನಲ್ಲಿ ಚಿನ್ನದ ಒಂದು ಉಡುಗೊರೆ ಕೊಡುವಂತ ಒಂದು ದೊಡ್ಡ ವಿಚಾರ ಅಂದ್ರೆ ಈ ಒಂದು ಕುಟುಂಬಕ್ಕೆ ಸಲ್ಲುತ್ತೆ. ಮತ್ತೆ ಇಡೀ ರಾಜ್ಯ ಬೆರಗಾಗುವಂತ ಒಂದು ಕೆಲಸ ಏನು ಅಂದ್ರೆ ರೈತರಿಗೆ ರಾಸುಗಳನ್ನ ಉಚಿತವಾಗಿ ಕೊಟ್ಟಂತದ್ದು. ಏನು ತಾವು ನೋಡ್ತಾ ಇದ್ದೀರಾ, ಈ ಒಂದು ಹಳ್ಳಿಕಾರ ತಳಿಗಳನ್ನ 106 ತಳಿಗಳನ್ನ ಎಮ್ಮೆಯ ಬೇರೆ ಬೇರೆ ಜಿಲ್ಲೆಯ ರೈತರುಗಳಿಗೆ ದಾನವಾಗಿ ಕೊಟ್ಟಂತ ಒಂದು ಕುಟುಂಬ ಅದು ಬನ್ನೂರಿನ ರಾಹುಲ್ ಗೌಡ್ರ ಕುಟುಂಬ. ಹಾಗೇನೆ ಅವರ ತಂದೆ ರಮೇಶ್ ಅವರು ಕೂಡ ಅವರು ನಮ್ಮ ಬನ್ನೂರಿನ ಲಯನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥವ್ರು. ಹಾಗೇನೆ ತಾವೇನು ನೋಡ್ತಾ ಇದ್ದೀರಾ, ಈ ಒಂದು ಬೆಳಗಿಲಿಂದ ಕೂಡ ಈ ಒಂದು ಬಿಸಿಲಿನ ಜಳಕಲ್ಲಿದ್ರು ಕೂಡ ರೈತರು ನೋಡಿ ಪಾಪ ಅವ್ರು ಊಟ ಮಾಡಿದ್ರೆ ಏನೋ ಗೊತ್ತಿಲ್ಲ ಅಂತ ರೈತರುಗಳು, ನಮ್ಮ ಹೆಮ್ಮೆಯ ರೈತರುಗಳು ಅವರು ಬಂದು ಈ ಪ್ರದರ್ಶನ ನೋಡ್ತಾ ಇದ್ದಾರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರು ಆಯೋಜಕರು. ಜೊತೆಗೆ ಇಲ್ಲಿ ತಾವೇನು ನೋಡ್ತಾ ಇದ್ದೀರಾ, ಯಾವ್ಯಾವ ರಾಸುಗಳಿಗೆ ಇವತ್ತು ಪ್ರೈಸ್ ಸಿಗುತ್ತೆ ಅಂತ ಕೂಡ ವಿಶೇಷವಾಗಿ ಗಮನಿಸಬಹುದು. ಜೊತೆಗೆ ಇಲ್ಲಿನ ಪಶು ವೈದ್ಯಾಧಿಕಾರಿಗಳು, ನಮ್ಮ ತಾಲೂಕಿನ ಪಶು ವೈದ್ಯಾಧಿಕಾರಿಗಳು, ಹೋಬಳಿಯ ಪಶು ವೈದ್ಯಾಧಿಕಾರಿಗಳು ಕೂಡ ಬಂದಿರುವಂಥದ್ದು. ನಿಷ್ಪಕ್ಷಪಾತವಾಗಿ ಮಾಡುವಂತ ಒಂದು ಅದು ಸ್ಪರ್ಧೆ ಅಂತಂದ್ರೆ ತಾವು ನೋಡ್ತಾ ಇದ್ದೀವಿ ನೋಡಿ, ಎಷ್ಟು ಒಳ್ಳೆ ವಧುವರರ ತರ ಇವತ್ತು ಆ ಒಂದು ರಾಸುಗಳು ನಡೆಯುತ್ತೆ. ಅದು ಕೂಡ ಎಲ್ಲ ಕೂಡ ಒಂದು ಕೌಂಟ್ ಆಗುತ್ತೆ. ಜೊತೆಗೆ ನಿಜವೂ ಅದನ್ನ ರೈತರು ಬಾಯಲ್ಲೇ ಕೇಳಬೇಕು ಏನೆಲ್ಲ ಆಗುತ್ತೆ ಅಂತ. ಇಲ್ಲೂ ನಮ್ಮ ಯುವ ರೈತರು ಕೂಡ ಇದ್ದಾರೆ. ಎಷ್ಟೇ ನಿಮ್ಗೆ ಪ್ರೈಸ್ ಸಿಗ್ಬೋದು? ಮೋಸ್ಟ್ಲಿ ಏನಾಗಿದೆ ಈಗ ಪ್ರೈಸ್? ಇವು ಕಡೆಯಲ್ಲೂ ಹಸುಗಳು ಎಲ್ಲ ಪೈಕಿ ಮುಗಿದೈತೆ ಕೊನೆ ಅಂತ ಬಹಳ ಅತ್ಯುತ್ತಮವಾಗಿ ಚೆನ್ನಾಗಿ ಇಲ್ಲಿ ಬನ್ನೂರಿನ ಹೇಮಾದ್ರಿ ಜಾತ್ರೆಯಲ್ಲಿ ಚೆನ್ನಾಗಿ ಒಳ್ಳೆ ನಡೀತಾ ಇದೆ. ಹಾಗಾಗಿ ರೈತರುಗಳು ಕೂಡ ಸಹಕರಿಸಬೇಕು. ಹಾಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಎಷ್ಟಾಯ್ತು ಜೊತೆ ಇದು? 4 ಲಕ್ಷ. ನೋಡ್ರಿ, ಒಬ್ಬ ಉದ್ಯಮಿ ಕಾರ್ ತಗೊಂಡು ಓಡಾಡ್ತಾನೆ. ಆದ್ರೆ ನಮ್ಮ ಹೆಮ್ಮೆ ರೈತರು ಬರೀ ಶೋಕಿಗೋಸ್ಕರನೇ ಇವತ್ತು ಹಳ್ಳಿಕಾರನ್ನ ಬೆಳೆಸುವಂಥದ್ದು, ಹಾಗೇನೆ ಅದನ್ನ ಪ್ರದರ್ಶನಕ್ಕೆ ಇಡುವಂಥದ್ದು. ತಮ್ಮ ಹೆಸರು ರೈತರ? ಅರ್ಸೇಗೌಡ್ರೆ. ಯಾಕೆ ನನಗೆ ಗೊತ್ತು, ಇಡೀ ರಾಜ್ಯ ನೋಡ್ತಾ ಇದೆ. ಹಾಗಾಗಿ ನಮ್ಮ ಊರಿನ ಹೆಮ್ಮೆ ಇಡೀ ರಾಜ್ಯ ಗೊತ್ತಾಗ್ಲಿ. ತಾವೆಲ್ಲಿಂದ ಬಂದಿದ್ದೀರಾ? ಕಿರ್ಗಂದೂರು, ಮಂಡ್ಯ ಜಿಲ್ಲೆ. ಮಂಡ್ಯ ಅಂದ್ರೆ ಇಂಡಿಯಾ. ಏನು ಯಾವ ತರ ಇದೆ ನಿಮ್ಗೆ ಪಾಯಿಂಟ್? ಈಗ ಚಾಂಪಿಯನ್. ಬೇರೆ ಕಡೆ ಎಲ್ಲ ಹೊಡೆದಿದ್ದೀರಾ? ಎಲ್ಲ ಬೇರೆ ಕಡೆ ಹೊಡೆದಿದ್ದೀರಾ. ಓಕೆ, ಎಷ್ಟಾಗುತ್ತೆ ರಾಸು ಇದು? 6 ಲಕ್ಷ. ಎಸ್ ನೋಡಿ, ಕಿರ್ಗಂದೂರು. ಸರ್ ಎಲ್ಲಿಂದ ಬಂದಿದ್ದೀರಾ? ಸರ್ ಎಲ್ಲಿಂದ ಬಂದಿದ್ದೀರಾ? ಮದ್ದೂರು ವನಗನಹಳ್ಳಿ. ಎಸ್, ನಮ್ಮ ಹೊರಗರಹಳ್ಳಿ. ಏನ್ ನಿಮ್ಗೆ ಜಯ ಗಳಿಸುತ್ತೆ ಅಂತ ಖುಷಿ ಇದೆಯಾ? 2 ಜಾತ್ರೆ ಆಗಿದೆ. ಯಾವ್ದ್ರ ಮೇಲೆ ಆಯ್ತು ಅವ್ರಿಗೆ? ಯಾವ ಒಂದು ಇದ್ರ ಮೇಲೆ ನಿಮ್ಗೆ ಬಂತು? ಮಾನದಂಡದ ಮೇಲೆ ಎಲ್ಲ ಚೆನ್ನಾಗಿದೆ. ಎಸ್. ಹಾಗೇನೆ ಇಲ್ಲೂ ಕೂಡ ರೈತರು ಇದ್ದಾರೆ ನೋಡಿ. ಉದ್ಯಮಿಗಳು, ITBT ಕಂಪ್ನಿಯವರು ಕಾರ್ ತಗೊಂಡು ಓಡಾಡ್ತಾರೆ. ನಮ್ಮ ಹೆಮ್ಮೆ ರೈತರು ರಾಸುಗಳಿಗೆ ಲಕ್ಷಾಂತರ ರೂಪಾಯಿ ಅಂದ್ರೆ ಒಂದು 10 ಲಕ್ಷ 15 ಲಕ್ಷದವರೆಗೂ ಕೂಡ ಶೋಕಿಗಾಗಿ ಬೆಳೆಸುವಂಥದ್ದು. ಸರ್ ಎಲ್ಲಿಂದ ಬಂದಿದ್ದೀರಾ ನೀವು? ಕೇರ್ಪೇಟೆ. ಎಸ್, ಕೇರ್ಪೇಟೆ, ಮಂಡ್ಯ ಜಿಲ್ಲೆ. ಹಿಂದೆ ಏನಾದ್ರು ಪ್ರೈಸ್ ಬಂದಿತ್ತಾ? ಎಲ್ಲಿ? ಓಕೆ.
ಇಲ್ಲಿ ಏನು ಪ್ರೈಸ್ ಬಂದಿತ್ತು? ಚಿನ್ನ ಎಷ್ಟು ಗ್ರಾಮು? 2 ಗ್ರಾಮು. ಇವತ್ತು ಬರುತ್ತೆ ಅಂತ ಖುಷಿ ಇದೆ. ಒಳ್ಳೇದಾಗ್ಲಿ ನೋಡಿ. ಒಳ್ಳೆ ವಧುವರರ ತರ ಕಾಣ್ತದೆ ಕಣ್ರಿ. ಹಾಗೆ ತಾವೇನು ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲ ಕೂಡ ಕೌಂಟ್ ಆಗುತ್ತೆ. ನಿಮಗೆ ಗೊತ್ತಿದೆ ರಾಸುಗಳ ಸ್ಪರ್ಧೆ ಅಂತಂದ್ರೆ ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ. ನಡಿಗೆ ಇರ್ಬೋದು ಪ್ರತಿಯೊಂದು. ಹಾಗೇನೆ ಇವತ್ತು ಫೈನಲ್ ಕೂಡ ಬೆಳಗಿನಿಂದ ಕೂಡ ಇಷ್ಟು ದೊಡ್ಡ ಒಂದು ಜಾತ್ರೆಯಲ್ಲಿ. ಸರ್ ಯಾವ ಊರಿಂದ ಬಂದಿದ್ದೀರಾ? ಮಳವಳ್ಳಿ. ಎಸ್. ಏನಾಗಿಲ್ಲ ಕಳೆ ಸರಿ ಅದನ್ನ ಪ್ರೈಸ್ ಹೊಡೆದಿತ್ತು ಸರ್? ಕಳೆ ಸರಿ ಪ್ರೈಸ್ ಹೊಡೆದಿತ್ತಾ? ಏನಾಗಿತ್ತು ಪ್ರೈಸು? ಹಾಂ ಪ್ರೈಸ್ ಬಂದಿತ್ತಾ? ಓಕೆ 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 ಓಕೆ. ಏನಾಗಿತ್ತು ಪ್ರೈಸ್ ಬಂದಿತ್ತು? ಚಿನ್ನ ಬಂದಿತ್ತು. ಎಷ್ಟು ಗ್ರಾಮು? 2 ಗ್ರಾಮ್. ಯಾರು ಕೊಟ್ಟಿದ್ದು? ಬಂದು ರಾಹುಲ್ ಗೌಡ್ರು. ಎಸ್ ನೋಡಿ. ಹಾಗೇನೆ ಹೇಳಿದ್ರೆ ನಿಮಗೆ ಅದೇ ಒಂದು ಸ್ಪರ್ಧೆ ಮಾಡ್ತಾ ಇದೆ. ಸರ್ ಎಲ್ಲಿಂದ ಬಂದಿದ್ದೀರಾ? ಓಕೆ. ಹಿಂದೆ ಎಲ್ಲ ಸ್ಪರ್ಧೆ ಮಾಡಿದ್ರಾ? ಏನೋ ನಿಮ್ಗೆ ಬಹುಮಾನ ಬಂದಿತ್ತಾ? ಓಕೆ 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 ಓಕೆ. ಎಲ್ಲಿ? ಕೆಂಗಲಲ್ಲಿ. ಎಸ್ ಸರ್. ಎಸ್. ತಾವೇ ನೋಡಿ. ಎಷ್ಟಾಗುತ್ತೆ ಸರ್ ರಾಸು ಇದು? 2.5. ಎಸ್. ಹಾಗೇನೆ ನಾನು ಪ್ರತಿಯೊಂದು ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ. ನಮ್ಮ ಹೆಮ್ಮೆಯ ರೈತರು, ಇಡೀ ರಾಜ್ಯದಲ್ಲಿ ರೈತರ ಬಗ್ಗೆ ಬಹಳ ಆಸಕ್ತಿ ಇರುವಂಥದ್ದು ನಮ್ಮ ಸಾರ್ವಜನಿಕರಿಗೆ ಬರಬೇಕು ಅನ್ನೋದು ಕೂಡ. ಹಾಗೇನೆ ಇವತ್ತೇನು ನೋಡ್ತಾ ಇದ್ರೆ ಈ ಒಂದು ಸ್ಪರ್ಧೆನ ಚಿನ್ನ ಗೆಲ್ಲುವ ಮೂಲಕ ತಾವೇನು ನೋಡ್ತಾ ಇದ್ದೀರಾ, ಎಷ್ಟು ರಾಸುಗಳ ಜೊತೆ ಇದೆ ಅಷ್ಟು ಕೂಡ ಚಿನ್ನ ಗೆಲ್ಲುವಂಥ ಒಂದು ಸಂದರ್ಭ. ಮತ್ತೆ ಇಲ್ಲಿ ಇದನ್ನ ಆಯೋಜನೆ ಮಾಡುವಂಥದ್ದು ಬನ್ನೂರಿನ ರಾಹುಲ್ ಗೌಡ್ರು, ಅವರ ಫ್ಯಾಮಿಲಿ, ಮತ್ತೆ ಸಾವಯವ ಕೃಷ್ಣಪ್ಪ ಅಂತಂದ್ರೆ ಬಹಳ ಫೇಮಸ್ ಆಗಿರೋದು ಅವರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ರಾಹುಲ್ ಗೌಡ್ರು. ಗೌಡ್ರೆ ನಮಸ್ಕಾರ. ಇವತ್ತಿನ ಒಂದು ಸ್ಪರ್ಧೆ ಬಗ್ಗೆ ಒಂದೆರಡು ಮಾತು. ನೀವು ಅತಿ ಹೆಚ್ಚು ಮಾತಾಡಲ್ಲ ಅಂತ ಗೊತ್ತು, ಆದ್ರೂ ಕೂಡ. ರೈತ ಬಾಂಧವರು ಎಲ್ಲ ಭಾಗದಿಂದನೂ ತುಂಬ ಅತಿ ಹೆಚ್ಚಾಗಿ ಹೋರಿಗಳನ್ನು, ಹಸುಗಳನ್ನು ಇರ್ಬೋದು, ಬೀಜದ ಹೋರಿಗಳನ್ನು ತಂದು ಬನ್ನೂರು ಜಾತ್ರೆಗೆ ತುಂಬ ಒಳ್ಳೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಲೆವೆಲಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬಹುಮಾನವನ್ನು ನಿರೀಕ್ಷೆ ನೀವು ಮಾಡ್ಬೋದು, ನಾವು ಮಾಡೋ ಒಂದು ಉದ್ದೇಶವನ್ನು ಸಹ ಇಟ್ಕೊಂಡಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಆ ತಾಯಿ ಶಕ್ತಿ ಕೊಟ್ಟರೆ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಐತೆ. ನೋಡೋಣ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಯಾವಾಗಲೂ ಯಾಕೆಂತಂದರೆ ಒಂದು ಜಾತ್ರೆ ಅಂದರೆ ರೈತ ಮೇಯಿಸ್ಕೊಬಂದು ಕಟ್ಟಿದ್ರೆ ಮಾತ್ರ ಅದು ಜಾತ್ರೆ ಅನ್ಸ್ಕೊಳ್ಳೋದು. ಎಲ್ಲದಕ್ಕಿನ್ನೂ ಇಲ್ಲಿ ರೈತರೇ ಸುಪೀರಿಯರು. ಯಾರು ನಾವಾಗಲಿ ನಡೆಸ್ತಾ ಇರೋರಾಗಲಿ ಬೇರೆ ಯಾರು ಸುಪೀರಿಯರ್ ಅಲ್ಲ. ರೈತ ತಗೊಬಂದು ಕಟ್ಟಿದ್ರೇ ಆ ಜಾತ್ರೆ ಯಶಸ್ವಿ ಆಗೋದು. ಎಲ್ಲ ರೈತ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್, ಒಂದು ಇಡೀ ರಾಜ್ಯ ಮನಮರೆತಾಗಿತ್ತು. ಅದೇನಂದ್ರೆ ಬನ್ನೂರಿನಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ತಾವು ಕೂಡ ಕಳೆದ ಸಾರಿ 100 ಜೋಡಿ ರಾಸುಗಳನ್ನ ಕೊಟ್ಟಂತ ಹೆಗ್ಗಳಿಕೆ ನಮ್ಮ ಬನ್ನೂರಿಗಿದೆ ಸರ್. ಅದು ನಿಮ್ಮ ಕುಟುಂಬಕ್ಕೆ. ಹಾಗೇನೆ ಅದ್ರ ನೆನಪಾದರೆ ಏನು ಹೇಳ್ತೀರಾ ಸರ್? ಒಂದು ತಳಿ ಅಂದರೆ ಇದು ಹಳ್ಳಿಕಾರ್ ತಳಿ ಅಂದರೆ ಇದು ನಮ್ಮ ತಳಿಗಳು ಸರ್. ನಮ್ಮ ಹವಾಗುಣಗಳಿಗೆ ಹೊಂದ್ಕೊಂಡು ಯಾವುದೇ ರೋಗ ರುಜಿನಗಳಿಗೆ ತುತ್ತಾಗದೆ ತುಂಬ ಅಚ್ಚುಕಟ್ಟಾಗಿ ಬೆಳೀತವೆ. ರೈತನ ಬದುಕನ್ನು ಹೇಳ್ತೀವಿ ನಾವು. 3000 ವರ್ಷಗಳ ಕಾಲ ಏನು ಹಸನು ಮಾಡಿರ್ತಕ್ಕಂಥ ತಳಿಗಳಿವು. ಈ ತಳಿಗಳು ಉಳಿಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಹೆಣ್ಣು ಹಸುಗಳನ್ನು ನೋಡಿರ್ಬೋದು. ದರ್ಶನ್ ಸರ್ ಬಂದು ಅವರು ಸಹ ಇವತ್ತೇನಾದರೂ ಅವ್ರು ನಮ್ಮ ಜೊತೆ ಇದ್ದಿದ್ರೆ ಈ ಒಂದು ಜಾತ್ರೆಗೆ ಬರ್ತಿದ್ರು. ಮುಂದಿನ ದಿನಗಳಲ್ಲಿ ಅವರು ಸಹ ಬರುವಂತಾಗಲಿ ಅಂತ ಆ ಬಸವಣ್ಣನಲ್ಲಿ ಕೇಳ್ಕೊಳ್ತಾ ಈ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟ ನಿಮಗೂ ಸಹ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರ, ಜಾಸ್ತಿ ರಾಹುಲ್ ಗೌಡ್ರು ಮಾತಾಡಲ್ಲ, ಬಟ್ ಮಾತಾಡೋದೇ ಹೆಚ್ಚು ಇವತ್ತು ನಿಜಲ್ಲೂ. ಯಾಕಂದ್ರೆ ಒಂದು ವಿಚಾರ ಏನು ಅಂತಂದ್ರೆ, ನಾನು ಅವ್ರು ಇದ್ದಾರೆ ಅಂತ ಹೊಗಳ್ತಾ ಇಲ್ಲ, ಬಟ್ ನಿಜಲ್ರಿ ಯಾರಿಗ್ರಿ ಈ ತರ ಒಂದು ರಾಸುಗಳನ್ನ 100 ಜೊತೆ ರಾಸುಗಳನ್ನ ಕೊಡುವಂತ ಶಕ್ತಿ ಆ ಕುಟುಂಬಕ್ಕಿದೆ ಅಂತಂದ್ರೆ ಬಹಳ ವಿಶೇಷವಾಗಿ ನೋಡೋಣ. ಯಾರು ಗೆದ್ರು ಸಂತೋಷನೇ, ಎಲ್ಲ ನಮ್ಮ ರೈತರೇ. ಯಾರೇ ಗೆದ್ರು ಕೂಡ ಬಹಳ ಖುಷಿ ಆಗುವಂತ ವಿಚಾರ. ಓಕೆ. ಎಸ್. ಹಾಗೇನೆ ತಾಲೂಕಿನ ಎಲ್ಲ ಪಶು ವೈದ್ಯಾಧಿಕಾರಿಗಳು ಕೂಡ ಬಂದಿದ್ದಾರೆ. ಅವ್ರನ್ನು ಕೂಡ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ತಮ್ಮ ಪರಿಚಯ ಸರ್? ನಾನು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ಸಹಾಯಕ ನಿರ್ದೇಶಕರಾಗಿ ಪಶುಪಾಲನಾ ಇಲಾಖೆ ನಿಜವಾಗ್ಲೂ ಅವಿಸ್ಮರಣೀಯ ದಿನ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಡೆದಿರ್ತಕ್ಕಂಥ ರೈತರ ಹುಮ್ಮಸ್ಸು ನಮ್ಮ ರಾಹುಲ್ ಗೌಡ್ರ ಒಂದು ನೇತೃತ್ವದಲ್ಲಿ ಇವತ್ತು ತುಂಬ ಯಶಸ್ವಿಯಾಗಿ ಒಂದು ದನಗಳ ಜಾತ್ರೆಯ ಒಂದು ಉತ್ತಮ ರಾಸುಗಳ ಪ್ರದರ್ಶನ ಮುಕ್ತಾಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ರೈತರು ತಮ್ಮ ರಾಸುಗಳನ್ನ ತುಂಬ ಅಚ್ಚುಕಟ್ಟಾಗಿ ತಗೊಂಬಂದು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ತುಂಬ ಸುಲಲಿತವಾಗಿ ಚೆನ್ನಾಗಿ ಒಂದು ಕಾರ್ಯಕ್ರಮ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯ ಆಗ್ತಾ ಇದೆ. ನಾವು ಹೊರಗಡೆ ತಾಲೂಕಿನಿಂದ ಜಡ್ಜಸ್ನ ಕರೆಸಿದ್ವಿ. ಅವರು ಸಹ ನುರಿತ ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ.
ಇನ್ನೇನು ಕೆಲವು ಕ್ಷಣಗಳಲ್ಲಿ ಅದನ್ನ ಅಂತಿಮ ಪಟ್ಟಿನ ಪ್ರಕಟ ಮಾಡ್ತಾರೆ. ಎಷ್ಟು ಜನಕ್ಕೆ ಬಹುಮಾನ ಇದೆ ಸರ್? ಪ್ರತಿ ಒಂದು ಇದರಲ್ಲೂ ರಾಷ್ಟ್ರದಲ್ಲೂ ಸಹ ಪ್ರತಿಯೊಂದು ವಿಭಾಗದಲ್ಲೂ ಸಹ ಪ್ರಥಮ, ದ್ವಿತೀಯ ಮತ್ತು ತೃತೀಯ 3 ಬಹುಮಾನಗಳನ್ನ announce ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಅದರಲ್ಲೂ 4, 6 ವಿಭಾಗಗಳಲ್ಲಿ ನಾವು ಪ್ರಶಸ್ತಿಗಳನ್ನ ಥ್ಯಾಂಕ್ ಯು ಸರ್. ಎಸ್ ಸರ್, ನಾವೇನು ಕೆಲವೊಂದು ಕಡೆ ಎಲ್ಲ ನಾವು ಫ್ಯಾಷನ್ ಶೋ ಮಾಡ್ತೀವಿ ಗೊತ್ತಾ, ಆದರೆ ಫ್ಯಾಷನ್ ಶೋಗಿಂತ ಕಮ್ಮಿ ಇಲ್ಲ, ಅಷ್ಟು ದೊಡ್ಡ ಕಾರ್ಯಕ್ರಮನ ಬಂದು ಆಯೋಜನೆ ಮಾಡಿದ್ದಾರೆ. ಕೃಷ್ಣಪ್ಪರ ಒಂದು ನಿಮಿಷ ಬಂದ್ಬಿಡಿ ಸೈಡ್ಗೆ, ಒಂದೆರಡು ಮಾತು ಮಾತಾಡಿದ್ರು. ರಾಹುಲ್ಗೌಡರು ಮಾತಾಡೋರು, ಬನ್ನಿ ಒಂದೆರಡು ಮಾತು ಅಷ್ಟೇ ಇಟ್ಕೊಳ್ಳಿ. ಕೃಷ್ಣಪ್ಪರ ಒಂದು ನಿಮಿಷ, ನೀವು ಜಾಸ್ತಿ ಮಾತಾಡಲ್ಲ ಅಂತ ಗೊತ್ತು, ಕೆಲಸ ಮಾಡೋರು ಯಾವತ್ತೂ ಜಾಸ್ತಿ ಮಾತಾಡಲ್ಲ. ಗೌಡ್ರೆ, ಹಾಗೇನೆ ಇಡೀ ರಾಜ್ಯ ಮನೆ ಮಾತಾಗಿರುವಂಥದ್ದು ಬನ್ನೂರು ಕೃಷ್ಣಪ್ಪ ಅವರು, ಅದು ಸಾವಯವ ಒಂದು ಕೃಷಿ ಇಲಾಖೆಯಲ್ಲಿ ನೈಸರ್ಗಿಕವಾಗಿರುವಂಥ ಒಂದು ಕೃಷಿ ಮಾಡ್ತಾ ಇರುವಂಥದ್ದು. ನಿಜವಲ್ಲ, ನಿಮ್ಮ ಕುಟುಂಬ ಪ್ರತಿ ವರ್ಷನೂ ಕೂಡ ಇದೊಂದು ಆಯೋಜನೆ ಮಾಡ್ತಾ ಇದೆ, ಚಿನ್ನ ಕೊಡುವಂಥ ರೈತರಿಗೆ ಚಿನ್ನ ಕೊಡುವಂಥ ಅನ್ನೋ ಸ್ಪರ್ಧೆ. ಏನು ಹೇಳ್ತೀರಿ ಈ ವಿಚಾರವಾಗಿ? ಈಗ ಏನಾಗಿದೆ ಅಂದರೆ ಕೃಷಿ ರೈತರ ಮಕ್ಕಳೆಲ್ಲ ಹಳ್ಳಿಗಳನ್ನ ಬಿಟ್ಟು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಹಳ್ಳಿಗಳಲ್ಲಿ ನಮ್ಮ ಪ್ರಕೃತಿ ಉಳಿಬೇಕು ಅಂದರೆ ನಮ್ಮ ಹಳ್ಳಿಕಾರ ದನ ಉಳಿಬೇಕು. ನೋಡಿ, ಒಂದು ಹಸು ಇದ್ದರೆ 30 ಎಕರೆ ಬೇಸಾಯ ಮಾಡ್ಬೋದು, ಮತ್ತು ಇಡೀ ಆರೋಗ್ಯಕರವಾದಂಥ ಪರಿಸರ ಉಳಿದ್ರೆ ನಾವು ಎಲ್ಲ ಉಳಿತೀವಿ. ಹಿಂದೆ ಹೋದರೆ ನೋಡಿ, ಕೃಷಿಗೆ ಮೂಲ ಹಸುಗಳು. ಇದಕ್ಕೆ ನಾವು ಅದನ್ನು ಪ್ರೋತ್ಸಾಹ ಕೊಟ್ಟು ಇದನ್ನು ನಡೆಸ್ತಾ ಇದ್ದೀವಿ. ಇದು ಹೆಚ್ಚಾಗಲಿ ಅಂತೇಳಿ. ಮತ್ತು ಈ ಜಾತ್ರೆಗಳಲ್ಲಿ ಇದನ್ನು ಮಾಡಿದ್ರೆ, ಇದನ್ನು ದುಪ್ಪಟ ಮಾಡಿದ್ರೆ ಅದೇನಾಗುತ್ತೆ, ಎಲ್ಲ ಒಂದು ರೀತಿ ಉಳಿಯುವಂಥ ಸಾಮೂಹಿಕವಾಗಿ ಉಳಿಸ್ಬೋದು ಅಂತೇಳಿ ಈ ಜಾತ್ರೆಗಳನ್ನು ನಾವು ಮಾಡ್ತಾ ಇರೋದು. ಆಮೇಲೆ ಬನ್ನೂರು ಇತಿಹಾಸ ಒಂದು ಉಳ್ಕೊಂಡ್ಬಿಡ್ತು ಸರ್. ಏನು ಅಂತಂದ್ರೆ, ಇಡೀ ರಾಜ್ಯದ ರೈತರಿಗೆ, ಬೇರೆ ಬೇರೆ ಜಿಲ್ಲೆಗಳ ರೈತರಿಗೆ ಕರೆಸಿ ಒಂದು ರಾಸು ಕೂಡ ಕೊಡ್ತೀರಾ ಉಚಿತವಾಗಿ, ಅದು ಇತಿಹಾಸನೇ ಆಗೋಯ್ತು ಸರ್ ಬನ್ನೂರಿಗೆ. ಹೌದು, ಏನಂದರೆ ಇಲ್ಲಿ ಕೃಷ್ಣಪ್ಪ ಇರ್ಬೋದು, ಜೊತೆಗೆ ರಾಹುಲ್ಗೌಡ ಒಬ್ಬರೇ ಬೆಳೆದ್ರಾಗಲ್ಲ, ಇಲ್ಲಿ ಎಲ್ಲ ಕೂಡ ಸಾಮೂಹಿಕವಾಗಿ ಈ ಒಂದು ಪರಿಸರನ ಉಳಿಸಿದಾಗ ನಮ್ಮ ಹಳ್ಳಿಗಳು, ಇಡೀ ಎನ್ವೈರನ್ಮೆಂಟ್ ಇವತ್ತು ಹಾಳಾಗಿದೆ. ಅದರಿಂದ ಎಲ್ಲ ಉಳಿಸ್ಬೇಕಾದ್ರೆ ಎಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಹಾಗಾಗಿ ಥ್ಯಾಂಕ್ ಯು ಕೃಷ್ಣಪ್ಪರೇ. ಎಸ್, ನಿಜಲು ಇವರು ಈಗ ಇಷ್ಟು ಮಾತಾಡೋದು ಹೆಚ್ಚು ಕಾರಣ ಏನು ಅಂದರೆ, ಇವತ್ತು ಈ ಒಂದು ಆಯೋಜನೆ ಮಾಡಿರೋಂಥವ್ರು ಇಷ್ಟು ಮಾತಾಡೋದೇ ಹೆಚ್ಚು. ಹಾಗಾಗಿ ಬಹಳ ನೋಡಿ, ಇವತ್ತು ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ರೈತರು ಇವತ್ತು ಸಮಾಧಾನವಾಗಿ ಎಲ್ಲರೂ ಕೂಡ ಸಮಾಧಾನಕ್ಕೆ ಬಹುಮಾನ ಕೂಡ ಕೊಡ್ತಾರೆ ಅಂದರೆ ಅದು ಬಹಳ ಖುಷಿ ಆಗ್ತದೆ. ಯಾಕೆಂದರೆ ಅಷ್ಟು ದೂರದಿಂದ ಅವ್ರು ಬಂದಿರ್ತಾರೆ ರೈತರು. ಈ ಒಂದು ಬಂಡಿ ಜಾತ್ರೆಗೆ ಇವತ್ತು ಕೊನೆ ರಾಸುಗಳನ್ನ ಕಟ್ಟುವಂಥದ್ದು ಇವತ್ತು ಕೊನೆ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಮಾಡಿದಂಥ ಒಂದು ಸ್ಪರ್ಧೆ ಬಹಳ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಕೂಡ ಮಾಡಿ ಬಂದಂಥ ಎಲ್ಲರೂ ರೈತರು ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಬಹಳ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮ. ನಿಜವೂ ಇದು ಪ್ರತಿ ವರ್ಷ ಕೂಡ ಅವರು ಮುಂದೆ ತೊಗೊಂಬರ್ತಾ ಇರೋದು ವಿಶೇಷವಾಗಿದೆ. ಬಟ್ ಏನೇ ಇದ್ರೆ ನಮ್ಮ ಊರು ಅಂತ ಒಂದು ಹೆಮ್ಮೆ ಇರುತ್ತಲ್ಲ, ಅದಂತೂ ನಾವು ಮರಿಬಾರ್ದು. ಹಾಗಾಗಿ ನಮ್ಮ ಊರಿಗೆ ಬೇರೆ ಬೇರೆ ಜಿಲ್ಲೆಯ ರೈತರು ಮಕ್ಕಳು ಬಂದು ಇವತ್ತು ಬನ್ನೂರು ಹೆಸರನ್ನ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಅಂತಂದ್ರೆ ಅದು ಒಂದು ಕುಟುಂಬಕ್ಕೆ ಕೂಡ ಸಲ್ಲುವಂಥದ್ದು. ತಾವೇನು ನೋಡ್ತಾ ಇದ್ದೀರಾ, ಇಷ್ಟು ರಾಸುಗಳನ್ನ ನಾವೇನು ನೋಡ್ತಾ ಇದ್ದೀವಿ ನೋಡಿ. ಒಬ್ಬ ITBT-ಅವನು ಕಾರಲ್ಲಿ ಓಡಾಡ್ತಾನೆ, ಆದರೆ ಆ ಕಾರಿನ ದುಡ್ಡು ಒಂದು ರಾಸುಗೆ ಕೊಡುವಂಥ ಬೆಲೆ ಕೂಡ. ಹಾಗಾಗಿ ಇವತ್ತು ಯಾವೊಬ್ಬ ರೈತ ಮಗನೂ ಕೂಡ ಕಮ್ಮಿ ಇಲ್ಲ. ITBT-ಗೆ ಇರುವಂಥ ವೃತ್ತಿಪರರಿಗೆ ಸಮಾನವಾಗಿ ಇವತ್ತು ರಾಸುಗಳನ್ನ ಸಾಕುವಂಥದ್ದು, ಮಕ್ಕಳ ಥರ ಸಾಕಿ ಅದನ್ನ ಪ್ರದರ್ಶನಕ್ಕೆ ಇಡುವಂಥದ್ದು, ಅದು ನಮ್ಮ ಹೆಮ್ಮೆಯ ರೈತರ ವಿಶೇಷತೆ. ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ಮೈಸೂರು ಮತ್ತು ಮಂಡ್ಯ ಜಿಲ್ಲೆ, ಮೈಸೂರು ಚಾಮರಾಜನಗರ ಜಿಲ್ಲೆ, 3 ಜಿಲ್ಲೆಗಳು ಅವ್ರ ತ್ರಿವಳಿ ಜಿಲ್ಲೆಗಳಲ್ಲಿ ಅದು ಹಳ್ಳಿಕಾರ ತಳಿಗಳನ್ನ ಎಲ್ಲ ಕಡೆ ಪ್ರದರ್ಶನ ಮಾಡುವಂಥದ್ದು ಕೂಡ ವಿಶೇಷವಾಗಿ ನೋಡ್ತಾ ಇದೀವಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಯಾರಿಗೆ ಪ್ರೈಸ್ ಬರುತ್ತೆ ಅಂತ ಕೂಡ ಕುತೂಹಲ ಇದೆ. ನೋಡೋಣ ಯಾರೆಲ್ಲ ಪ್ರೈಸ್ ತಗೋತಾರೆ. ಮತ್ತು ಎಲ್ರಿಗೂ ಕೂಡ ಸಮಾನವಾಗಿ ಪ್ರೈಸ್ ಕೊಡುವಂಥ ಒಂದು ವ್ಯವಸ್ಥೆನ ರಾಹುಲ್ ಗೌಡರು ಮಾಡಿದ್ದಾರೆ. ಒಳ್ಳೇದಾಗಲಿ. ಮತ್ತು ದೈಹಿಕ ಶಿಕ್ಷಕರು ಕೂಡ ಇಲ್ಲಿ ಬಂದಿದ್ದಾರೆ, ಯಾಕೆಂದ್ರೆ ಅವರ ಒಂದು ಸಪೋರ್ಟ್ ಕೂಡ ಬೇಕಾಗುತ್ತೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್, ಯೋಗೇಂದ್ರ ಸರ್ ಬನ್ನಿ. ಇವತ್ತು ದೈಹಿಕ ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಅಂತಂದ್ರೆ ನಿಮ್ಮನ್ನು ಕರೆಸಿರೋದು ಬಹಳ ಖುಷಿ ಆಗುತ್ತೆ. ಏನು ಹೇಳ್ತೀರಾ ಸರ್? ನನ್ನ ಹೆಸರು ಡಾಕ್ಟರ್ ಯೋಗೇಂದ್ರ ಅಂತ ಹೇಳಿ, ದೈಹಿಕ ಶಿಕ್ಷಣ ಶಿಕ್ಷಕ, ಸರ್ಕಾರಿ ಬಾಲಕಿಯರ ಕಾಲೇಜು ಬನ್ನೂರು. ಸೊ ಇದು ನನಗೆ ಪ್ರಥಮ ಅನುಭವ. ನಾನು 21 ವರ್ಷ ಹುಣಸೂರು ಸೇವೆ ಸಲ್ಲಿಸಿದ್ದೀನಿ. ಈ ಥರ ಯಾವುದೋ ಒಂದು ಗ್ರಾಮೀಣ ಸೊಗಡಿನ ಒಂದು ಕ್ರೀಡಾ ಸ್ಪರ್ಧೆಗಳ ಅನುಭವ ನನಗೆ ಆಗಿರಲಿಲ್ಲ. ವಿಶೇಷವಾಗಿ ನಾವು ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸ್ತಾ ಇದ್ವಿ. ಸೊ ಇವತ್ತು ನನ್ನ ವೃತ್ತಿ ಜೀವನದಲ್ಲಿ ಇದು ಪ್ರಥಮವಾಗಿ ಈ ಒಂದು ನಮ್ಮ ರೈತ ಮಿತ್ರ ಅಂತ ಎರವಲು ಹೇಗಂತೀವೋ ಈ ಹಸುಗಳ ಒಂದು ಸ್ಪರ್ಧೆಗೂ ಕೂಡ ಭಾಗವಹಿಸಿರುವಂಥ ನನಗೆ ನಮ್ಮ ವೃತ್ತಿಯ ಉತ್ಸಾಹವನ್ನು ಇಮ್ಮಡಿಗೊಳಿಸಿದಂಗೆ ಆಗ್ತಾ ಇದೆ. ಇಲ್ಲಿ 3 ವಿಭಾಗದಲ್ಲಿ ಬೆಳಗ್ಗೆಯಿಂದ ಈ ನಮ್ಮ ಬನ್ನೂರು ಹೇಮಾದ್ರಂಬ ಹಾಗೂ ಮಂಡ್ಯ ಪ್ರಯುಕ್ತವಾಗಿ
ದನಗಳ ಜಾತ್ರೆಯನ್ನ ಏರ್ಪಡಿಸಿದ್ದಾರೆ. ಅದರಲ್ಲಿ ಸ್ಪರ್ಧೆಗೂ ಕೂಡ ನಾವು ಬೆಳಗ್ಗೆ ಬಂದು ಮಾಡಿದ್ದೀವಿ. 3 ವಿಭಾಗದಲ್ಲಿ ಅಂದ್ರೆ ಬೀಜದ ಹೊರಿಗಳು ಹಾಗೆ ಹಸುಗಳು ಹಾಗೆ ಎತ್ತುಗಳು ಈ ತರ ವಿಭಾಗದಲ್ಲಿ ಒಟ್ಟು ಒಂದೊಂದು ವಿಭಾಗದಲ್ಲಿ 5 ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಅಂದ್ರೆ ಹಾಲು ಹಲ್ಲಿನ ಹಸುಗಳು, ಮತ್ತೆ ಹಾಲು ಹಲ್ಲಿನ ಬೀಜದ ಹೋರಿಗಳು, ಹಾಲು ಹಲ್ಲಿನ ಎತ್ತುಗಳು ಈ ತರ, ಹಾಗೆ 2 ಹಲ್ಲು, 4 ಹಲ್ಲು, 6 ಹಲ್ಲು, 8 ಹಲ್ಲು, ಮತ್ತೆ ಹೊಸಬಾಯಿ ಈ ತರ ವಿವಿಧ ವಿಭಾಗಗಳಲ್ಲಿ 3 ವಿಭಾಗಗಳಲ್ಲಿ 5 ಸ್ಪರ್ಧೆಗಳನ್ನು ಇಟ್ಟಿದ್ದಾರೆ. ಹೀಗಾಗಿ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ಈ ಸ್ಪರ್ಧೆಯನ್ನು ಉತ್ತಮವಾಗಿ ನಡೆಸ್ತಾ ಇದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತಾವೇ ನೋಡ್ತಾ ಇದ್ದೀರಾ, ಇವತ್ತು ಎಲ್ಲ ಪಶು ವೈದ್ಯಾಧಿಕಾರಿಗಳಿಗೆ ಅವ್ರಿಗೆ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಮುಖ್ಯ ವೇದಿಕೆಯಲ್ಲಿ ಇರುವಂತವರು. ಮತ್ತೆ ಪೊಲೀಸ್ ಇಲಾಖೆಗೂ ಕೂಡ ಅವ್ರಿಗೆ ಒಂದು ಸನ್ಮಾನ ಕೂಡ ಮಾಡಬೇಕು. ಯಾಕಂದ್ರೆ ಈ ಒಂದು ಜಾತ್ರೆಗೆ ಬಹಳ ಜವಾಬ್ದಾರಿಯಿಂದ ಮಾಡಿದಂತಹ ಪೊಲೀಸ್ ಇಲಾಖೆ ಕೂಡ ಇವತ್ತು ಸನ್ಮಾನ ಮಾಡುವಂಥದ್ದು. ತಾವೇ ನೋಡ್ತಾ ಇದ್ದೀರಾ, ನಿಜಾಲೂ ಈ ಒಂದು ತಿಬ್ಬೇಗೌಡರು ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜೊತೆಲಿರುವಂಥದ್ದು. ಇಡೀ ಅವರು ಗೌಡ್ರೆ ಒಂದೆರಡು ಮಾತಾಡಿ ನೋಡಿ. ಅವ್ರು ಮಾತಾಡಲ್ಲ, ಯಾಕೆಂದ್ರೆ ನಮ್ಗೆ ಗೊತ್ತಿದೆ ನಮ್ಮ ಊರಿನವರು. ಹಾಗಾಗಿ ಈ ಒಂದು ಜಾತ್ರೆ ಯಶಸ್ವಿ ಆಗಬೇಕು ಅಂತಂದ್ರೆ ಮುಖ್ಯವಾಗಿ ಭದ್ರತಾ ಇಲಾಖೆ ಇದೆಯಲ್ಲ, ಅದು ಬಹಳ ವಿಶೇಷವಾಗಿ ಮುಖ್ಯವಾಗುತ್ತೆ. ಆ ಒಂದು ಭದ್ರತಾ ಇಲಾಖೆ ವ್ಯವಸ್ಥೆನ ಬನ್ನೂರು ಪೊಲೀಸ್ ಇಲಾಖೆ ಜವಾಬ್ದಾರಿಯಿಂದ ನಡೆಸಿದರೆ ಅನ್ನೋ ಒಂದು ವಿಶೇಷವಾಗಿ ಅವರು ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತಂತವರು ಡಾಕ್ಟರ್ ರಾಹುಲ್ ಗೌಡ ಅವರು. ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಪ್ರವೃತ್ತಿಯಲ್ಲಿ ರೈತ ಪರಂಪರೆಯಿಂದ ಬೆಳೆದು ಬಂದಂತವರು. ಆ ಕಾರಣಕ್ಕಾಗಿ ಹಳ್ಳಿಕಾರ್ ತಳಿಯ ಸಂರಕ್ಷಣೆಯಲ್ಲಿ ತನ್ನದೇ ಆದ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ರೈತರನ್ನು ಬೆಂಬಲಿಸಬೇಕು. ರೈತರ ಜೀವನಾಡಿಯಾದ ಎತ್ತುಗಳನ್ನ, ಹಸುಗಳನ್ನ ಸಂರಕ್ಷಣೆ ಘೋಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ನಮ್ಮ ರೈತ ಬಾಂಧವರು ಒಂದೆಡೆ ಕಲಿತು ವಿಚಾರವನ್ನು ಮಾಡಿಕೊಂಡು ನಮ್ಮ ಜಾನುವಾರುಗಳ ಸಂರಕ್ಷಣೆಯಲ್ಲಿ ಯಾವ ರೀತಿ ಮಹತ್ವದ ಪಾತ್ರವನ್ನು ನಮಗೆ ಅನುಕೂಲವನ್ನು ಮಾಡಿಕೊಡ್ತದೆ, ಅವಕಾಶವನ್ನು ಮಾಡಿಕೊಡ್ತದೆ ಅನ್ನೋ ಕಾರಣದಿಂದ ನಿಮ್ಮೆಲ್ಲರನ್ನ ಇಲ್ಲಿ ಒಂದುಗೂಡಿಸುವಂತ ಕೆಲಸವನ್ನ ಡಾಕ್ಟರ್ ರಾಹುಲ್ ಗೌಡ ಅವರವರು ಹಾಗೂ ಕೃಷ್ಣಪ್ಪ ಅವರು ಇದುವರೆಗೂ ಮಾಡ್ತಾ ಬಂದಿದ್ದಾರೆ. ಈ ವರ್ಷದ ಪೂರ್ಣ ಹೊಣೆಗಾರಿಕೆಯನ್ನು ರಾಹುಲ್ ಗೌಡ ಅವರ ಮೇಲೆ ಹಾಕಿದ್ದಾರೆ. ಕನ್ನೂರಿನ ಹಿರಿಯರು ಎಲ್ಲ ಮುಖಂಡರು ಕೂಡ ಅವರಿಗೆ ಬೆಂಕಿ ಪ್ರೋತ್ಸಾಹವನ್ನು ಮಾಡಿ ಈ ಕೆಲಸವನ್ನು ನೀವು ಮಾಡಕ್ಕೆ ಶಕ್ತಿಯುತವಾಗಿದ್ರಿ ಮಾಡಿ ಅಂತೇಳಿ ಈ ಜಾತ್ರಾ ಕಾರ್ಯಕ್ರಮವನ್ನು 30ನೇ ತಾರೀಕಿಂದ ಇವತ್ತಿನವರೆಗೂ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ದಿನ ರೈತರ ಒಡನಾಡಿಯಾಗಿದ್ದಂತ ಎತ್ತುಗಳ ಹಸುಗಳನ್ನ ಪ್ರದರ್ಶನವನ್ನು ಮಾಡಿ ಅವರಿಗೆ ಬಹುಮಾನಕ್ಕಾಗಿ ಉತ್ತಮ ಹಸುಗಳನ್ನ ಆಯ್ಕೆ ಮಾಡುವ ಕಾರ್ಯಕ್ರಮವನ್ನ ಬೆಳಗ್ಗೆಯಿಂದ ಇಲ್ಲಿ ತನಕ ನಮ್ಮ ಪಶು ವೈದ್ಯಕೀಯ ಇಲಾಖೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಸರ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಿಕೊಟ್ಟಿದೆ. ಅದಕ್ಕಾಗಿ ತಂಡದ ಮೇಲ್ವಿಚಾರಕರು ಉಸ್ತುವಾರಿಗಳಾದಂಥ ಅವರನ್ನ ಕೆಲವರು ಜನತೆ ಪರವಾಗಿ ರಾಹುಲ್ ಗೌಡರು ಗೌರವಿಸಬೇಕಂತೇಳಿ ಪುಟ್ಟ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ನೋಡ್ರಿ ಆಗಿರೋ ಗೌರವಪೂರ್ವಕವಾಗಿ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮನು ಇಲ್ಲೋಡು ಗೌಡ್ರ ಇಲ್ಲೋಡಿ ಆಗೇನೆ. ನಮ್ಮ ಊರಿನ ಪಕ್ಕದವರೇ ಅವರು ಕೂಡ ಬೆಳಗಿನಲ್ಲಿ ಇಂದು ಇಲ್ಲಿವರೆಗೂ ತನಕ ನಮಗೆ ಜೊತೆಯಲ್ಲಿದ್ದ ಸಹಕಾರವನ್ನು ನೀಡಿದರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಂದು ಪುಟ್ಟ ಗೌರವವನ್ನು ಸಲ್ಲಿಸ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತಿಪ್ಪನ್ ಪಕ್ಕ ಹೋಗಿ ತಿಮ್ಮಣ್ಣವ್ರ ಪಕ್ಕ ಹೋಗಿ ಬಂದೋಬಸ್ತನ್ನು ಮಾಡಿದರೆ ಅವರಿಗೆ ತಮ್ಮೆಲ್ಲ ಪರವಾಗಿ ಬನ್ನೂರು ಜನತೆ ಪರವಾಗಿ ಗೌರವವನ್ನು ಸಲ್ಲಿಸ್ತೇವೆ. ಮುಂದೆ ಸರ್ ಅವರು ಈಗ ನಮ್ಮ ಮುಂದೆ ಇದ್ದಾರೆ. ಡಾಕ್ಟರ್ ರಾಹುಲ್ ಗೌಡ ಅವರು ಗೌರವ ಸಮರ್ಪಣೆ ಮಾಡಬೇಕಂತೇಳಿ ವಿನಂತಿ ಮಾಡ್ತಾ ಮುಂದೆ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಶ್ರೀಯುತ ಕುಮಾರ್ ಅವರು
ಇಡೀ ರಾಜ್ಯದಲ್ಲಿ ಇವತ್ತು ಬನ್ನೂರು ಬಂಡಿ ಜಾತ್ರೆ ಬಗ್ಗೆ ಮನೆ ಮಾತಾಗಿದೆ. ಇವತ್ತು ಲಕ್ಷಾಂತರ ಮೊಬೈಲ್ಗಳಲ್ಲಿ ಇವತ್ತು ಹೇಮಂತರಮ್ಮ ತಾಯಿಯ ಚಿತ್ರ ಕೂಡ ಕಾಣ್ತಿರೋದು. ಮತ್ತೆ ಏನು ಇವತ್ತು ಇಡೀ ರಾಜ್ಯದಲ್ಲಿ ಬನ್ನೂರು ಬಂಡಿ ಜಾತ್ರೆ ವಿಶೇಷ ನಾವು ಕ್ಯಾಲೆಂಡರ್ ಕೂಡ ನೋಡ್ತೀವಿ ಅಂತ ಹೇಳ್ಬೋದು. ಎಸ್ ತಾವೇ ನೋಡ್ತಾ ಇದ್ರೆ ನಿಜಲು ಒಂದು ವಿಶೇಷವಾದಂತ ಸನ್ಮಾನಕ್ಕೆ ಅರ್ಹರಾಗಿರುವಂತವ್ರು ನಮ್ಮ ತಾಲೂಕು ಅಂತಂದ್ರೆ ಬಹಳ ಹೆಮ್ಮೆ ಆಗುತ್ತೆ. ನಮ್ಮ ತಾಲೂಕಿನಲ್ಲಿ ನಿಂತ್ಕೊಳ್ಳಿ ಸರ್, ಎಲ್ಲ ನಮ್ಮ ತಾಲೂಕಿನಲ್ಲಿ ಅಲ್ಲಿ ಹೋಗ್ಬೇಕಲ್ಲ ಮಾತಾಡ್ತಾರೆ. ಈಗ ಒಂದು ಸಂದೇಶವನ್ನು ಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ನೀವೆಲ್ಲರೂ ಬಂದ್ಬಿಡಿ, ಫೋಟೋ ತೆಗೆದು ಬನ್ನಿ, ಈ ಕಡೆ ಬನ್ನಿ, ಒಳಗೆ ಬನ್ನಿ, ಹಿಂದೆ ಬನ್ನಿ ನೋಡ್ರೆ ಮುಂದೆ ಬನ್ನಿ. ನಾನು ನೀನು ಫೋಟೋ ನೆನ್ಕೊಂಡಿದ್ದೆಲ್ಲ ನೋಡ್ರೆ ನಿಂತ್ಕೊಳ್ಳಿ ನೋಡ್ರೆ ಈ ಒಂದು ಬನ್ನೂರು ಯಾಮಗ್ರಾಮ ಭಾರಿ ದನಗಳ ಜಾತ್ರೆಗೆ ಎಲ್ಲಾ ಭಾಗದಿಂದ ರೈತ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಸಪೋರ್ಟ್ ಅನ್ನು ಕೊಟ್ಟಿದ್ದೀರಿ. ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬನ್ನೂರು ಶ್ರೀ ಯಾಮಗ್ರಾಮ ಜಾತ್ರೆ ಇಡೀ ಒಂದು ಕರ್ನಾಟಕಕ್ಕೆ ನಾವು ಒಂದು ಕಡೆ ಹೇಳ್ತೀವಿ, ಬಸವಣ್ಣನವರ ವಚನವನ್ನ ಹೇಳ್ತೀವಿ, ಇವ ನಾರವನೆಂದೆನಿಸದಿರಿಯ, ಇವ ನಮ್ಮವನೆಂದೆನಿಸೆಯ ಅಂತ ಹೇಳಿ ಎಲ್ಲಾ ಜನಾಂಗದವರು ಒಟ್ಟಾಗಿ ಕೂಡಿ ಆಚರಿಸುವಂತ ಹಬ್ಬವೇ ಬನ್ನೂರು ಯಾಮಗ್ರಾಮ ಜಾತ್ರೆ. ಇವತ್ತು ರೈತ ಒಂದು ಜಾತ್ರೆಗೆ ಓರಿಗಳನ್ನ ಎತ್ತುಗಳನ್ನ ತಂದು ಕಟ್ಟಿಲ್ಲ ಅಂದ್ರೆ ಅದು ಜಾತ್ರೆ ಅನ್ಸ್ಕೊಳ್ಳಲ್ಲ. ಎಲ್ಲಾ ಭಾಗದಲ್ಲೂ ಸಹ ಇವತ್ತು ಜಾತ್ರೆಗಳಿಗೆ ರೈತನೇ ಸುತ್ತಿರೋದು. ಇಲ್ಲಿ ನಾವೆಲ್ಲ ನೆಪ ಮಾತ್ರ ಅಷ್ಟೇ. ರೈತರು ಒಂದು ಜಾತ್ರೆಯಲ್ಲಿ ಓರಿಗಳನ್ನ ತಂದು ಕಟ್ಟಿದ್ರೆ ಮಾತ್ರ ಅದು ಜಾತ್ರೆ ಅನ್ಸ್ಕೊಳ್ತದೆ. ರೈತರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಜಾತ್ರೆಗೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಬೇಕು. ಈ ಒಂದು ಜಾತ್ರೆಗೆ ಎಲ್ಲಾ ಭಾಗದ ವೆಟರ್ನರಿ ಡಾಕ್ಟರ್ಸ್ಗಳಿರ್ಬೋದು, ಪೊಲೀಸ್ ಸಿಬ್ಬಂದಿಯವರಿರ್ಬೋದು, ಹಾಗೂ ವಿಶೇಷವಾಗಿ ಬನ್ನೂರಿನ ಎಲ್ಲಾ ಮಾಸ್ಟರ್ಗಳು ಸಹ ಸಹಕಾರವನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ. ಆಯ್ತು ಎಸ್ ಆಯ್ತು ಪತ್ರಿಕೆಯಿಂದ ಆಗಮಿಸಿರ್ತಕ್ಕಂಥ ನಾಲ್ವರಿಗೂ ಕೂಡ ನಾವು ಗೌರವಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಎಲ್ಲ ರೈತರೆಲ್ಲರಿಗೂ ಧನ್ಯವಾದಗಳೊಂದಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈಗ ಈ ಕಾರ್ಯಕ್ರಮ ಮಾಡ್ತೇವೆ. ಎಲ್ಲರೂ ತಗೊಳ್ಬಹುದು. ಧನ್ಯವಾದಗಳು. ಬೆಳಿಗ್ಗೆಯಿಂದ ಇಲ್ಲಿವರೆಗೆ ನಮ್ಮ ಶಿಕ್ಷಣ ಇಲಾಖೆಯ ಸಿದ್ದೇಶ್ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇಲಾಖೆಯವರಿಗೆ ಮತ್ತೆ ಈ ಒಂದು ಯಮಗ್ರಾಮ ಜಾತ್ರಾ ಸಮಿತಿಯವರಿಗೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ರಾಹುಲ್ ಗೌಡರು ಸಹ ನೇತೃತ್ವದಲ್ಲಿ, ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಜಾಗ ಬಿಡ್ರಿ ಮಧ್ಯ ಆಗ್ಬೋದಪ್ಪ. ಈ ಒಂದು ಜಾತ್ರಾ ಮಹೋತ್ಸವ ಮೂಡಿ ಬಂದಿದೆ. ಎಲ್ಲಾ ರೈತ ಬಾಂಧವರು ಸಹಕಾರ ಯೋಗನ ಹಾಕಿ ಏ ಅಣ್ಣ ನಮ್ಮ ಸನ್ಮಾನ ಹಾಕಿ ಕುಮಾರ್ ಸರ್ ಹಾರ ಹಾಕಿ. ಎಂಟನೇ ತಾರೀಕು ಒಟ್ಟು ಅದೇ ಮಾನ್ಯ ಸಂಸದರಾದಂತಹ ಸುನೀಲ್ ಬೋಸ್ರವರು ಸಹ ಆಗಮಿಸ್ತಿದ್ದಾರೆ. ಇನ್ನೊಬ್ರು ಗೆಸ್ಟ್ ಬರ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನ ಫೈನಲ್ ಮಾಡಿ ಈ ವಿಡಿಯೋ ಮೂಲಕನೇ ತಿಳಿಸಕ್ಕೆ ಇಷ್ಟಪಡ್ತೀನಿ. ಓಕೆ, ಒಟ್ಟು ಎಷ್ಟು ರಾಸುಗಳು ಸ್ಪರ್ಧೆ ಮಾಡಿದೆ ಸರ್ ಇವತ್ತು ಫೈನಲ್ ಆಗಿ? ಸರ್ ಟೋಟಲ್ 216. ಅದರಲ್ಲಿ ಕೆಲವೊಂದು ಏನು ಪ್ರೈಸ್ಗೆ ಬಿಟ್ಟಿಲ್ಲ, ಕೆಲವೊಂದು ಮಾರದನಗಳು ಬಂದಿದ್ದಾವೆ. ಎಲ್ಲಾ ಭಾಗದಿಂದನೂ ಸಹ ರೈತರು ಕಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಹೆಚ್ಚಿಗೆ ಬರುವಂತ ನಿರೀಕ್ಷೆ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ. ಥ್ಯಾಂಕ್ ಯು. ಹಾಗೇನೆ ತಾವೇ ನೋಡ್ತಾ ಇದ್ರ ನಿಜಲ್ನು ಮುಂದಿನ ದಿನಗಳಲ್ಲಿ ಮತ್ತೊಂದು ಕಾರ್ಯಕ್ರಮ ಇದೆ, ವೇದಿಕೆ ಕಾರ್ಯಕ್ರಮ. ಅದು ಸುನೀಲ್ ಬೋಸ್ ಅವರು ಕೂಡ ಬರ್ತಾರೆ. ಅವರ ಒಂದು ಸಮ್ಮುಖದಲ್ಲಿ ಮತ್ತು ಅವರ ಅಮೃತ ಹಸ್ತದಲ್ಲಿ ಈ ಒಂದು ಎಲ್ಲ ಗೆದ್ದಂತ ರಾಸುಗಳಿಗೆ ಚಿನ್ನದ ಬಹುಮಾನ ಕೊಡುವಂಥದ್ದು ಕೂಡ ಮುಂದಿನ 8ನೇ ತಾರೀಕು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ವೇದಿಕೆ ಕಾರ್ಯಕ್ರಮ. ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಕೂಡ ಆಗಿದೆ. ಇವತ್ತು ಗೌಪ್ಯವಾಗಿರುವಂತಹ ಎಲ್ಲ ರಾಸುಗಳನ್ನ ಏನಿವತ್ತು ಗೆದ್ದಿರುವಂತಹ ರಾಸುಗಳನ್ನ ಗೌಪ್ಯವಾಗಿ ಯಾರು ಗೆದ್ದಿದ್ದಾರೆ ಅನ್ನೋದು ಕೂಡ ಅದನ್ನ ಗೌಪ್ಯವಾಗಿ ಇಟ್ಕೊಂಡು ಅವತ್ತು ಎಲ್ಲ ಆಶ್ಚರ್ಯಕವಾದಂತಹ ಬಹುಮಾನಗಳನ್ನ ಅವತ್ತು ವೇದಿಕೆ ಮೇಲೆ ಕೊಡುವಂತ ಕೆಲಸ ರಾಹುಲ್ ಕುಟುಂಬ ಕೂಡ ಮಾಡುತ್ತೆ.